ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನಾನು ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಸಾಟರ್ಡೆ, ವಿಶೇಷವಾಗಿ ನಮ್ಮ ಅನಂತ ಪದ್ಮನಾಭ ಸ್ವಾಮಿಯವರ ವ್ರತ. ಇವತ್ತು ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು. ಬಟ್ ಇವಾಗ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ದೇವಸ್ಥಾನಕ್ಕೆ ಹೋಗಿ ಬಂದು ಸ್ವಲ್ಪ ಟಯರ್ಡ್ ಆಗಿತ್ತು. ನಿಮ್ಗೆ ನೋಡ್ಬೋದು ನನ್ನ ಫೇಸ್ ಎಷ್ಟು ಡಲ್ಲಾಗಿ ಕಾಣ್ತದೆ ಅಂತ. ಬೆಳಗ್ಗೆ ಬೇಗ ಬೇರೆ ಎದ್ದಿದ್ದೆ. ಬೇಗ ಎದ್ದಾಗ ಹೆಂಗಾಗುತ್ತೆ, ಒಂಥರ ಹೆಡ್ಡೇಕು. ಟೀ 2 ಸತಿ ಕುಡಿದೆ, ಬಟ್ ಆಗ್ತಾಯಿಲ್ಲ. ಸೊ ಡೈಲಿ ವ್ಲಾಗ್ ಆದರೂ ರೆಕಾರ್ಡ್ ಮಾಡಲೇಬೇಕಲ್ಲ ಅಂತ ಹೇಳಿ ಡೈಲಿ ವ್ಲಾಗ್ಗೆ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ವಂಡರ್ಫುಲ್ ವೀಡಿಯೋಗೆ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಇವತ್ತು ವಿಶೇಷವಾಗಿ ಪೂಜೆ ಮಾಡುವಂತಹ ತುಂಬ ಜನ ಪೂಜೆ ಮಾಡ್ತೀರಾ. ಪೂಜೆ ಮಾಡೋದ್ರಲ್ಲಿ ಸಣ್ಣ ಪುಟ್ಟ ದೋಷಗಳು, ತಪ್ಪುಗಳನ್ನು ಮಾಡ್ತಾ ಇರ್ತೀರ. ನನಗೆ ತಿಳಿದಿರುವಷ್ಟು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋನ ನೋಡಿ. ಆ್ಯಂಡ್ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ನನಗೆ ಇದೇ ಥರ ಯಾವಾಗಲೂ ಇರಲಿ ಅಂತ ಹೇಳಿ ಕೇಳ್ಕೊತಾ ಇವತ್ತಿನ ವಂಡರ್ಫುಲ್ ವಿಡಿಯೋನ ಶುರು ಮಾಡೋಣ. ಮೇಲ್ಗಡೆ ಬಟ್ಟೆ ಒಣಗಾಕಿದ್ದೀನಿ. ನನಗೆ ಏನಾದರೂ ಪೂಜೆ ಮಾಡಬೇಕು ಅಂತಂದರೆ ಈ ಬಟ್ಟೆ ಇಟ್ಕೊಳ್ಳೋದು, ಆಮೇಲೆ ಕಿಚನಲ್ಲಿ ಪಾತ್ರೆ ಎಲ್ಲ ಹಾಗೆ ಇಟ್ಕೊಳ್ಳೋದು, ಹಾಗೆಲ್ಲ ನನಗೆ ಇಷ್ಟನೇ ಆಗೋದಿಲ್ಲ. ಸೊ ಎಲ್ಲ ಕ್ಲೀನ್ ಆ್ಯಂಡ್ ನೀಟ್ ಇರಬೇಕು, ಪೂಜೆ ಮಾಡಬೇಕು. ಹಾಗೆ ಅದಕ್ಕೆ ನೋಡ್ತಾ ಇದ್ದೀನಿ. ಮೋಡ ಮುಚ್ಕೊಂಡಂಗೆ ಬೇರೆ ಅನ್ನಿಸ್ತಾ ಇದೆ. ಹೋಗಿ ಬಟ್ಟೆ ಬೇರೆ ತೊಗೊಂಡು ಬರಬೇಕು. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ವಂಡರ್ಫುಲ್ ವಿಡಿಯೋನ ಶುರು ಮಾಡೋಣ. ಸೊ ದಯವಿಟ್ಟು ಯಾರಾದರೂ ಹೊಸದಾಗಿ ಈ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ವೀಡಿಯೋಸ್ ಎಲ್ಲ ನೋಡಿ, ಓಕೆನಾ? ಸೊ ವೆಲ್ಕಮ್ ಬ್ಯಾಕ್ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್. ನೀವು ಹೇಳಿದ್ರೆ ಕೇಳ್ತಾ ಇರಲಿಲ್ಲ ಅಲ್ಲ, ನಮ್ಮ ಮನೆ ಹತ್ರ ಗಿಳಿ ಬಂದಿದೆ ನೋಡಿ. ಕಾಣಿಸ್ತಾ ಇದೆಯಾ? ನಾನು ಜೂಮ್ ಮಾಡ್ತೀನಿ ರೀ. ಸಿ, ಇಟ್ಸ್ ಎ ಗಿಳಿ. ಓ ಮೈ ಗಾಡ್, ನಂಗೆ ಕಾಣಿಸ್ತಾ ಇಲ್ಲ. ಇಲ್ಲ, ಫೋನಲ್ಲಿ ನೋಡು, ಫೋನಲ್ಲಿ ಮಾತಾಡ್ಬೇಡ, ಫೋನಲ್ಲಿ ನೋಡೋಗೋ. ದಿಸ್ ಈಸ್ ಕಾಲ್ಡ್ ಪ್ಯಾರೆಟ್. ಅದು ಗ್ರೀನ್ ಕಲರ್. ಓ ಮೈ ಗಾಡ್, ಇಟ್ಸ್ ವೆಂಟಾ? ನೋ, ಆ ಕಡೆ ಇದೆ ಗೈಸ್. ಅಲ್ಲೋಡಿ ಕಾಣಿಸ್ತಾ ಇದೆ ನಿಮಗೆ? ಗ್ರೀನ್ ಆಗಿಲ್ಲ, ಫುಲ್ ಓವರ್ ಆಲ್ ಗ್ರೀನ್ ಆಗಿದೆ ಕಂದ. ಅದು ನೋಡಿ, ಇವಾಗ ಗಿಳಿ ಸೌಂಡ್ ಮಾಡುತ್ತೆ ನೋಡಿ. ಅಲ್ಲಿದೆ ನೋಡಿ, ತಿಂತಾ ಇದೆ. ಕಾಣಿಸ್ತಾ ಇದೆಯಾ ಗಾಯ್ಸ್? ಕೆಲವರು ನಂಬಲ್ಲ, ಅದಕ್ಕೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಗಿಳಿ ನೋಡಿ ಅಲ್ಲಿದೆ ಗಾಯ್ಸ್. ಕೇಳಿಸ್ತಾ? ಗಿಳಿ ವಾಯ್ಸದು, ಗಿಳಿ ಕೂಗೋದದು. ಆ ಕಡೆ ಇದೆ ನೋಡಿ, ಆ ಕಡೆ. ಅದಕ್ಕೆ ನಾನು ಜಾಸ್ತಿ ಮಾತಾಡ್ತಾ ಇಲ್ಲ, ಅದ್ರ ಸೌಂಡ್ ಕೇಳಿಸ್ಲಿ ನಿಮಗೆ ಅಂತ. ನೋಡಿ ಅಲ್ಲಿದೆ, ಆ ಕಡೆಗೆ ಹೋಗಿದೆ ನೋಡಿ. ಬರುತ್ತೆ ಈ ಕಡೆಗೆ. ಅದು ಆ ಕಡೆ ಕೂತ್ಕೊಂಡಿದ್ದೆ ನೋಡು, ಈ ಕಡೆ ಹೊಡೆದಿರಾ. ಓ ಮೈ ಗಾಡ್, ಬಂತು ಗೈಸ್, ಬಂತು ಈ ಕಡೆ. ಅದು ಏನಕ್ಕೆ ಬಂದಿದೆ ಗೊತ್ತಾ? ನಮ್ಮ ಮನೆ ಪಕ್ಕ ಗಸಗಸೆ ಮರ ಇದೆಯಲ್ಲ, ಆ ಗಸಗಸೆ ಮರದಲ್ಲಿ ಹಣ್ಣು ತಿನ್ನಕ್ಕೆ ಬಂದಿದೆ ಗಾಯ್ಸ್. ಅದು ಕಂದಕ್ಕ ಇದೆಯಾ ನೋಡು, ಅಲ್ಲೆಲ್ಲಾದರೂ ಇಲ್ಲ ಅಲ್ಲ, ಹೊಟ್ಟೋಯ್ತು. ಓ ಶಟ್ ಗಾಯ್ಸ್, ಹೊಟ್ಟೋಯ್ತು ಅದು. ನೋಡಿದ್ರಲ್ಲ, ಫೈನಲಿ ನಾನು ಗಿಳಿನ ನಿಮ್ಮೆಲ್ರಿಗೂ ತೋರಿಸ್ದೆ. ಅದು ಮೇ ಬಿ ಬರುತ್ತೆ ತಿರ್ಗಾ ಹಣ್ಣುಗಳನ್ನು ತಿನ್ನೋಕ್ಕೆ, ಆದರೆ ಅವಾಗ ಮತ್ತೆ ವಿಡಿಯೋ ಮಾಡ್ತೀನಿ, ಓಕೆನಾ? ಸೊ ಇವತ್ತು ಪೂಜೆಯ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಪೂಜೆಯ ಮಾಹಿತಿಗಳನ್ನು ಶೇರ್ ಮಾಡಿ. ಆ್ಯಂಡ್ ಹೊಸ್ಲು ಪೂಜೆ ಮಾಡ್ತಾನೆ ವ್ಲಾಗನ್ನು ಶುರು ಮಾಡಿದ್ದೀನಿ. ಅಂದರೆ ಇವತ್ತು ಹೊಸ್ಲು ಪೂಜೆ ಮಾಡಬೇಕಾದ್ರೆ ಕೆಲವೊಂದು ತಪ್ಪುಗಳನ್ನು ಮಾಡ್ತಾ ಇರ್ತೀರ. ಪ್ರತಿದಿನ ಹೊಸ್ಲು ಪೂಜೆ ಮಾಡಲೇಬೇಕಾ? ಎಷ್ಟು ದಿನಕ್ಕೆ ಒಂದು ಸತಿ ಹೊಸ್ಲು ಪೂಜೆ ಮಾಡಿದರೆ ಒಳ್ಳೆಯದು? ಈ ಎಲ್ಲ ಪ್ರಶ್ನೆಗಳಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಆನ್ಸರ್ ಮಾಡ್ತೀನಿ. ಮೊದಲನೇದಾಗಿ ಹೊಸ್ಲು ಪೂಜೆ ಯಾಕೆ ಮಾಡ್ತೀವಿ?
ಹೊಸ್ಲು ನಮಗೆ ಮಹಾಲಕ್ಷ್ಮಿಯನ್ನು ಬರಮಾಡಿಕೊಳ್ಳುವಂತಹ ಮೇನು. ಹೊಸ್ಲು ನಮಗೆ ಮಹಾಲಕ್ಷ್ಮಿ, ನಮ್ಮ ಮನೆಯನ್ನು ಕಾಯುವಂತಹ ಹೊಸ್ಲು ಲಕ್ಷ್ಮಿ ಅಂತಲೇ ಕರಿತೀವಿ ನಾವು. ಇಲ್ಲೂ ಅಷ್ಟೇ ದರಿದ್ರ ಲಕ್ಷ್ಮಿನೂ ಸಹ ವಾಸವಾಗಿರ್ತಾಳೆ. ಆ ದರಿದ್ರ ಲಕ್ಷ್ಮಿ ದಾರಿದ್ರ ಲಕ್ಷ್ಮಿ ಅಂತಲೂ ಸಹ ಕರೀತಾರೆ. ಆ ಒಂದು ಲಕ್ಷ್ಮಿ ನಮ್ಮ ಮನೆಗೆ ಬರಬಾರ್ದು ಅಂತ ಅಂದರೆ ನಾವು ಈ ರೀತಿ ಹೊಸ್ಲಿಗೆ ಪೂಜೆಯನ್ನು ಮಾಡಿ ಮಹಾಲಕ್ಷ್ಮಿಯನ್ನು ಬರಮಾಡ್ಕೋಬೇಕು. ಪೂಜೆ ಮಾಡೋದ್ರಿಂದ ಮಹಾಲಕ್ಷ್ಮಿ ಕೃಪೆಗೆ ಪಾತ್ರರಾಗಿ ಆ ತಾಯಿಯ ಕೃಪಾ ಕಟಾಕ್ಷದಿಂದ ನಾವು ಚೆನ್ನಾಗಿ ಏಳಿಗೆ ಅನ್ನೋದಾಗ್ತೀವಿ. ನಾವು ಯಾವಾಗ ಹೊಸ್ಲು ಪೂಜೆಯನ್ನು ಮಾಡದೇ ಇರ್ತೀವೋ ಆಗ ಲಕ್ಷ್ಮಿ ನಮ್ಮ ಮನೆಗೆ ಬರೋದಿರಲಿ ದಾರಿದ್ರ ಲಕ್ಷ್ಮಿಗೆ ದಾರಿ ಮಾಡಿಕೊಟ್ಟಾಗ ಆಗುತ್ತೆ. ದಾರಿದ್ರ ಲಕ್ಷ್ಮಿಗೆ ಈ ಪೂಜೆ ಪುನಸ್ಕಾರ, ಸಾಂಬ್ರಾಣಿ ಕಡ್ಡಿಯ ಹೊಗೆ, ಅರಿಶಿನ ಕುಂಕುಮ ಅವೆಲ್ಲ ಅಂತ ಅಂದರೆ ಸ್ವಲ್ಪ ದೂರ. ಸೊ ಅದಕ್ಕೇ ನಾವು ಎಂತಕ್ಕೆ ಯಾವಾಗ್ಲೂ ಮುತ್ತೈದೆಯರು ಅರಿಶಿನ ಕುಂಕುಮವನ್ನು ಇಟ್ಕೋಬೇಕು, ಮಾಂಗಲ್ಯಕ್ಕೂ ಅರಿಶಿನ ಕುಂಕುಮ ಇಟ್ಕೋಬೇಕು ಅಂತ ಅಂತೀವಿ. ಅಂದರೆ ಸಾಮಾನ್ಯವಾಗಿ ನಾವೆಲ್ಲಾದರೂ ಆಚೆ ಹೋದಾಗ ಗೊತ್ತೋ ಗೊತ್ತಿಲ್ಲದೇನೋ ಯಾರೋ ಏನೋ ಮಾಡಿರ್ತಾರೆ, ಅದನ್ನು ದಾಟೋ ಪ್ರಮೇಯಗಳು ತುಂಬ ಬರುತ್ತೆ. ಸೊ ಆ ಸಮಯದಲ್ಲಿ ಅರಿಶಿನ ಕುಂಕುಮ ಸಹಿತ ನಾವೇನಾದರೂ ಆ ಕಡೆ ಹೋಗಿದ್ದೆ ಆದರೆ ನಮ್ಮಲ್ಲಿ ಮಹಾಲಕ್ಷ್ಮಿಯ ಸ್ವರೂಪವಾದ ಒಂದು ಶ್ಯಾಡೋ ನಮ್ಮಲ್ಲಿ ಇರುತ್ತೆ. ಅಂದರೆ ಮಹಾಲಕ್ಷ್ಮಿಯ ಕೃಪೆ ನಮ್ಮ ಮೇಲೆ ಇರುತ್ತೆ. ಆಗ ನಾವು ಆ ಥರ ಏನಾದರೂ ಅಪ್ಪಿತಪ್ಪಿನೂ ತಪ್ಪಾದರೆ ಅದು ನಮ್ಮವರೆಗೂ ಬರೋದಿಲ್ಲ. ಯಾರೆಲ್ಲ ಇದೆಲ್ಲನೂ ಕೇಳಬೇಕಾ, ಇದೆಲ್ಲನೂ ಒಂದು ರೂಲ್ಸ ಅಂತ ಯಾರೆಲ್ಲ ಹೋಗ್ತಾರೋ ಅಂಥವರಿಗೆ ಅದನ್ನು ದಾಟಿದಾಗ ತುಂಬಾ ಹೆಚ್ಚು ಕಮ್ಮಿಗಳು ಆಗಿರೋದು ಸಹ ತುಂಬಾ ಎಕ್ಸಾಂಪಲ್ಗಳು ಇದ್ದಾವೆ. ಸೊ ಅದಕ್ಕೆ ಹೇಳೋದು, ಹೊಸ್ಲು ಪೂಜೆಯನ್ನು ಕಂಪಲ್ಸರಿ ಮುತ್ತೈದೆಯರು ಮನೇಲಿರುವ ಹೆಣ್ಮಕ್ಳು ಮಾಡಲೇಬೇಕಾಗತ್ತೆ. ನಮ್ಮ ಮನೇಲಿ ಹೆಣ್ಮಕ್ಳಿಲ್ಲ ಏನಕ್ಕ ಮಾಡೋದು ಅಂತ ಅಂದರೆ ಗಂಡು ಮಕ್ಳ ಕೈಲೂ ಸಹ ನೀವು ಪೂಜೆಯನ್ನು ಮಾಡಿಸ್ಬೋದು. ಇನ್ನೊಂದು ವಿಚಾರ ನಿಮಗೆ ಗೊತ್ತಾ, ಹೆಣ್ಮಕ್ಳು ಮಾಡೋ ಪೂಜೆಗಿಂತ ಗಂಡು ಮಕ್ಕಳು ಮಾಡುವ ಪೂಜೆಗೆ ಬೇಗ ಫಲ ದೊರಕುತ್ತೆ. ಆದರೆ ನಮ್ಮ ಗಂಡು ಮಕ್ಕಳಿಗೆ ಏನಂದರೆ ಪೂಜೆ ಮಾಡೋದು ಹೆಣ್ಮಕ್ಳೇ ಮಾಡಬೇಕು ಅನ್ನೋ ಒಂದು ಕಲ್ಪನೆ, ತಪ್ಪು ಕಲ್ಪನೆ. ಅದು ಯಾರ ಮನೆಯಲ್ಲಿ ಗಂಡು ಮಕ್ಕಳೂ ಸಹ ಪೂಜೆ ಮಾಡ್ತಾರೋ ಆ ಮನೆಯಲ್ಲಿ ದುಡ್ಡು ಕಾಸು ನೆಮ್ಮದಿಗೆ ಕೊರತೆನೇ ಇರೋದಿಲ್ಲ, ಗೊತ್ತಾ. ಸೊ ಎಷ್ಟು ದಿನಕ್ಕೊಂದು ಸಾರಿ ಮಾಡ್ಬೋದು ಹೊಸ್ಲು ಪೂಜೆ ಅಂತ ನೀವು ಕೇಳಬಹುದು. ಗೈಸ್, ದಿನಾ ಮಾಡಬೇಕು, ದಿನಾ ಮಾಡಿದ್ರೆ ತುಂಬಾ ಒಳ್ಳೆಯದು. ಆದರೆ ದಿನಾ ಮಾಡೋಕ್ಕಾಗದೇ ಇರೋರು ಎಷ್ಟು ದಿನಕ್ಕೊಂದು ಸತಿ ಮಾಡಬೇಕು ಅಂತಂದರೆ, ಯಾವತ್ತು ದಿನ ನಿಮ್ಮ ಮನೆಯ ವಾರವನ್ನು ಮಾಡ್ತಿರೋ, ಒಬ್ಬೊಬ್ಬರು ಶನಿವಾರ ವಾರ ಇರುತ್ತೆ, ಒಬ್ಬೊಬ್ಬರಿಗೆ ಗುರುವಾರ ವಾರ ಇರುತ್ತೆ. ರಾಯರನ್ನು ಪೂಜೆ ಮಾಡೋರಿಗೆ ಗುರುವಾರ ವಾರ ಮಾಡ್ಕೋತಾರೆ. ಮಹಾಲಕ್ಷ್ಮಿಯನ್ನು ಪ್ರಸನ್ನಳಾಗಿ ಮಾಡಿಸ್ಕೋಬೇಕು ಅಂತ ಅನ್ನೋರು ಶುಕ್ರವಾರ ವಾರಗಳನ್ನು ಮಾಡ್ತಾರೆ, ಸೋಮವಾರ ವಾರಗಳನ್ನು ಮಾಡ್ತಾರೆ. ಈ ರೀತಿ ಯಾರ ಮನೆಯಲ್ಲಿ ವಾರಗಳನ್ನು ಮಾಡ್ತಾರೋ ಆ ಮನೆಯಲ್ಲಿ ಆ ವಾರದ ದಿನ ಕಂಪಲ್ಸರಿ ನಾವು ಹೊಸ್ಲಿಗೆ ಪೂಜೆ ಮಾಡಲೇಬೇಕಾಗತ್ತೆ. ಹೊಸ್ಲಿಗೆ ಪೂಜೆ ಮಾಡ್ತೀವಿ ಅಂತ ಅಂದರೆ ತುಂಬ ಜನ ನಾನು ನೋಡಿದ್ದೀನಿ ಪೈಂಟ್ ಎಲ್ಲ ಹಾಕಿಸಿ, ಅದು ಪಾಪ ಪರಿಸ್ಥಿತಿ ಅನುಗುಣವಾಗಿ ಹಾಕಿಸ್ಕೊಂಡಿರ್ತಾರೆ. ಆದ್ರೂ ಪರವಾಗಿಲ್ಲ, ಪೇಂಟ್ ಹಾಕಿದ್ರೂ ಅವತ್ತಿನ ದಿನ ಸ್ವಲ್ಪ ಅರಿಶಿನವನ್ನು ಲೇಪಿಸಿ ರೆಡಿಯನ್ನು ಮಾಡಿ, ಅಂದರೆ ಇವಾಗ ಅರಿಶಿನ ಹಚ್ಚಿ ಕುಂಕುಮ ಎಲ್ಲ ಮಾಡಿದ್ರೆ ಮಹಾಲಕ್ಷ್ಮಿ ರೆಡಿ ಆದಂಗೆ ಅಲ್ವ ಲೆಕ್ಕ. ಹಾಗಾಗಿ ಆಮೇಲೆ ಹೊಸ್ಲ ಮೇಲೆ ರಂಗೋಲಿ. ಈಗ ಮೊದಲು ನಾನು ರಂಗೋಲಿ ಎಲ್ಲ ಹಾಕ್ತಾಯಿದ್ದೆ, ಆದರೆ ನನಗೇನಂದರೆ ನಾವಿರೋದು ಫಸ್ಟ್ ಫ್ಲೋರಲ್ಲಿ, ದಿನ ನನಗೆ ಮೆಟ್ಲು ತೊಳೆಯೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ ವಾರಗಳ ಕಾಲ, ಅಂದರೆ ಈಗ ಗುರುವಾರ ನಾನು ವಾರವನ್ನು ಮಾಡೋದ್ರಿಂದಾಗಿ ಗುರುವಾರ, ಶುಕ್ರವಾರ, ಶನಿವಾರ, ಸೋಮವಾರ, ಮಂಗಳವಾರ ಈ ದಿನಗಳಲ್ಲಿ ನಾನು ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ತೊಳೆದು ಇಟ್ಟು ಪೂಜೆಯನ್ನು ಮಾಡ್ತೀನಿ. ಪ್ರತಿದಿನ ಇವಾಗ ಫಸ್ಟ್ ಫ್ಲೋರಲ್ಲಿ ಅಲ್ಲದೆ ಕೆಳಗಡೆ ಇರ್ತೀರ, ಮನೆ ಮುಂದೆ ತುಂಬ ಜಾಗ ಇರುತ್ತೆ, ಚೆನ್ನಾಗಿರುತ್ತೆ, ದಿನ ತೊಳೆದ್ರೂ ಸಹ ಪ್ರಾಬ್ಲಮ್ ಇಲ್ಲ ಅನ್ನೋರು ದಯವಿಟ್ಟು ತೊಳಿರಿ, ದಯವಿಟ್ಟು ಹೊಸ್ಲು ಪೂಜೆಯನ್ನು ಮಾಡಿ. ಇನ್ನು ನವರಾತ್ರಿಗಳಂತೂ ಶುರುವಾಗ್ತಾ ಇದೆ. ನವರಾತ್ರಿಗಳ ಪೂಜೆಗಳಂತೂ ತಪ್ಪದೇ ಮಾಡಬೇಕು. ನಾನು ಲಾಸ್ಟ್ ಇಯರ್ ಮಾಡಿದ್ದಕ್ಕೆ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ನಾನು ಪಡ್ಕೊಂಡಿದ್ದೀನಿ. ಸೊ ಅದರ ಕಂಪ್ಲೀಟ್ ವಿಡಿಯೋ ಬೇಕು, ಹೇಗೆ ಮಾಡಿದ್ರಿ ವಾರನ ನವರಾತ್ರಿಗಳನ್ನು ಅಂತ ಬೇಕು ಅಂದರೆ ದಿನಕ್ಕೆ ಒಂದೊಂದಾಗಿ ನಾನು ವಿಡಿಯೋನ ಶೇರ್ ಮಾಡ್ತೀನಿ ಕಮ್ಯುನಿಟಿ ಪೋಸ್ಟಲ್ಲಿ, ನೀವು ಚೆಕ್ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಪೂಜೆ ಮಾಡಬೇಕಾದ್ರೆ ಯಾವತ್ತೇ ಆಗಲಿ ಬೆಳಗ್ಗಿನ ಜಾವ ಪೂಜೆಯನ್ನು ಮಾಡಬೇಕಾಗತ್ತೆ. ಬೆಳಗಿನ ಜಾವ ಅಂದರೆ ಬೆಳಗ್ಗೆ 3 ಗಂಟೆಯಿಂದ 6 ಗಂಟೆ ಒಳಗಡೆ ಪೂಜೆ ಮಾಡಬೇಕಾಗತ್ತೆ. ಇನ್ನು ಸಾಯಂಕಾಲ ಅಂತ ಬಂದರೆ 5:30ಯಿಂದ 7:30 ಒಳಗಡೆ ನೀವು ಯಾವಾಗಾದರೂ ಹೊಸ್ಲು ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಯಾಕೆ ನಾವು ಬ್ರಾಹ್ಮಿ ಮುಹೂರ್ತ
ಬೆಳಗಿನ ಜಾವನ ಮುಹೂರ್ತವನ್ನು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಯಾಕೆ ನಾವು ಆ ಟೈಮಲ್ಲೇ ಪೂಜೆ ಮಾಡಿದ್ರೆ ದೇವ್ರಿಗೆ ಇಷ್ಟನಾ ಅಂತ ನೀವು ಕೇಳಬಹುದು. ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ಸುತ್ತಮುತ್ತಲಿನ ವಾತಾವರಣ ನಿಶಬ್ದವಾಗಿರುತ್ತೆ. ದೇವತೆಗಳ ಸಂಚಾರ ಆಗೋದು ಆ ಸಮಯದಲ್ಲಿ. ಯಾರ ಮನೆಯಲ್ಲಿ ಅಷ್ಟೊತ್ತಿಗೆ ಎದ್ದು ದೀಪಾರಾಧನೆ ಮಾಡಿ ಪೂಜೆಯನ್ನು ಮಾಡಿ ಮನೆ ಮುಂದೆ ಹೊಸ್ಲು ಮುಂದೆ ರಂಗೋಲಿ ಹಾಕಿ ಹೊಸ್ಲು ಪೂಜೆ ಮಾಡಿರ್ತಾರೋ, ದೇವಿ ಹೋಗಬೇಕಾದ್ರೆ ಆ ಮನೆಗೆ ಬಂದು ತಾನು ಇಟ್ಟಂತಹ ನೈವೇದ್ಯವನ್ನು ದೇವಿ ಸ್ವೀಕರಿಸಿ ಹೋಗ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ. ನಂಬಿಕೆನೂ ಅನ್ನೋದಕ್ಕಿಂತ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಶ್ಶಬ್ದವಾಗಿರುತ್ತೆ. ನಮ್ಮ ಅಂಗಾಂಗಳಿಗೂ ಕೆಲಸನೂ ಕಡಿಮೆ ಇರುತ್ತೆ. ಹೆಂಗಪ್ಪ ಅಂತಂದರೆ, ಈಗ ದೃಷ್ಟಿ ಯಾರಾದರೂ ಓಡಾಡ್ತಾ ಇದ್ರೆ ತಾನೇ ನಾವು ನೋಡ್ತೀವಿ. ಬೆಳಗಿನ ಜಾವ ಯಾರು ಓಡಾಡ್ತಾರೆ, ಕಣ್ಣಿಗೆ ರೆಸ್ಟ್ ಆಗುತ್ತೆ. ಇನ್ನು ಕಿವಿ, ಯಾವುದೇ ತರಹದ ಶಬ್ದಗಳು ಇರೋದಿಲ್ಲ. ಇನ್ನು ಮೂಗಿಗೆ ಅಷ್ಟೊತ್ತಲ್ಲಿ ಯಾರು ಅಡುಗೆ ಮಾಡ್ತಾರೆ, ಯಾವುದೇ ಆದಂತಹ ಸ್ಮೆಲ್ ಅನ್ನೋದು ಇರೋದಿಲ್ಲ. ಇನ್ನು ನಮ್ಮ ಪಂಚೇಂದ್ರಿಯಗಳಿಗೂ ಸೇರಿಸಿನೇ ಏನಾದರೂ ಒಂದು ದೊಡ್ಡವ್ರು ಹೇಳ್ತಾರೆ ಅಂದರೆ ಇದು ಎಲ್ಲವನ್ನ ತಿಳಿದೂ ಹೇಳಿರ್ತಾರೆ ಅಂತ ಅನಿಸುತ್ತೆ. ಸೊ ಅದನ್ನು ನಾವು ಪಾಲಿಸೋದ್ರಿಂದ ತುಂಬಾ ಒಳ್ಳೆಯದು. ಆ್ಯಂಡ್ ಇನ್ನು ನಾನು ಇದೊಂದು ಪರ್ಲ್ಸ್ದು ಒಂದು ಬ್ರಾಸ್ಲೆಟನ್ನು ಪರ್ಚೇಸ್ ಮಾಡಿದ್ದೆ. ಸೊ ಅದು ನನಗೆ ಬಂದಿದ್ದು ಮಂಗಳವಾರ ಏನೋ ಡೆಲಿವರಿ ಆಯಿತು. ನಾನು ಅದರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಇಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ನೋಡಬಹುದು. ಪರ್ಲ್ದು ನಾನು ಬ್ರಾಸ್ಲೆಟ್ ಹಾಕ್ಕೊಂಡ ಮೇಲೆ ಆಲ್ಮೋಸ್ಟ್ ಈಗ ನಾನು ಹಾಕ್ಕೊಂಡಿದ್ದೀನಿ, ಬಟ್ ತುಂಬಾ ಎನರ್ಜಿ ಅನ್ನೋದು ಫ್ಲೋ ಆಗ್ತಾಯಿದೆ. ಲಿಟ್ರಲಿ ಹೆಂಗೆ ಆಗ್ತಾಯಿದೆ ಅಂತಂದರೆ ನನಗೆ ಕಂಪ್ಲೀಟ್ಲಿ ವಿಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ, ಬಿಕಾಸ್ ಅಷ್ಟು ಪವರ್ಫುಲ್ಲಾಗಿದೆ. ಯಾಕೆ ಏನು ಆ ಬ್ರಾಸ್ಲೆಟ್ ಬಗ್ಗೆನೇ ವಿಡಿಯೋ ಮಾಡಬೇಕಾ ಬೇಡವಾ ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಹಾಕ್ಕೊಳ್ಳೋದಕ್ಕೂ ನನಗಷ್ಟು ಭಯ ಆಗ್ತಾಯಿದೆ, ಬಿಕಾಸ್ ಇಷ್ಟು ಎನರ್ಜಿನ ಹೇಗೆ ನಾವು ತಡ್ಕೊಳಕ್ಕಾಗುತ್ತೆ ಅಲ್ವಾ. ಸೊ ಹಾಗಾಗಿ ನಿಜಕ್ಕೂ ಈಗ ನಾನು ಹಾಕ್ಕೊಂಡಿದ್ದೀನಾ ಇಲ್ವಾ ಅನ್ನೋದನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಶೇರ್ ಮಾಡ್ತೀನಿ. ಡೆಫಿನೆಟ್ಲಿ ನೀವು ನೋಡಿ. ಬ್ರಾಸ್ಲೆಟ್ ಅನ್ನೋದು ಜಸ್ಟ್ ಕೈಗೆ ಹಾಕ್ಕೊಳ್ಳೋ ವಸ್ತು ಇರ್ಬೋದು, ಆದರೆ ಇದರಲ್ಲಿರ್ತಕ್ಕಂತಹ ಎನರ್ಜಿ, ಅದರಲ್ಲೂ ನಾವು ಇದನ್ನು ಬೂಸ್ಟ್ ಮಾಡಿರ್ತೀವಿ. ಇದಕ್ಕೆ ಅದರದ್ದೇ ಆದಂತಹ ಎನರ್ಜಿ ಇರುತ್ತೆ. ಅದ್ರ ಜೊತೆಗೆ ನಮ್ಮಲ್ಲಿರುವಂತಹ ಶಕ್ತಿಯನ್ನು ಬಳಸಿ ನಾವು ಅದಕ್ಕೆ ಎನರ್ಜಿಯನ್ನು ತುಂಬಿಸಿರ್ತೀವಿ. ಆ ಎನರ್ಜಿಯನ್ನು ನಮ್ಮ ಬಾಡಿ ಕೈಲಿ ತಡೆಯೋಕ್ಕೆ ಆಗುತ್ತಾ ಅಂತ ಹೇಳಿ ನೋಡಿಕೊಂಡು ತಗೋಬೇಕಾಗತ್ತೆ. ನನಗಂತೂ ಹೇಳಿದ್ನಲ್ವ, ತುಂಬಾ ಪವರ್ ಇದೆ ಇದಕ್ಕೆ ಅಂತಲೇ ಅನ್ನಿಸ್ತು. ಆ್ಯಂಡ್ ಆಲ್ಸೋ ನಾವೆಲ್ಲ ನಾನ್ ವೆಜ್ ಅದೆಲ್ಲ ತಿನ್ನೋದ್ರಿಂದ ಇದರಿಂದ ಸ್ವಲ್ಪ ದೂರನೇ ಇರಬೇಕು. ಆಮೇಲೆ ಇಲ್ಲಿರುವಂತಹ ಒಂದೊಂದು ಪರ್ಲ್ಗೂ ಅದರದ್ದೇ ಆದಂತಹ ವಿಶೇಷತೆ ಇದೆ. ಟೈಗರ್ ಐ ಆಗಿರ್ಬೋದು, ಕ್ರಿಸ್ಟಲ್ ಆಗಿರ್ಬೋದು, ಈ ರೀತಿ ಹಲವಾರು ಇದೆ. ಇದರಲ್ಲಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಟೈಪ್ಸ್ ಆಫ್ ಜಮ್ಸ್ ಇದೆ. ಸೊ ಡೆಫಿನೆಟ್ಲಿ ಇದರ ಬಗ್ಗೆ ನೀವು ತಿಳ್ಕೋಬೇಕು. ಎಸ್ ಅಂತ ಕಮೆಂಟ್ ಮಾಡಿ. ನೋಡಿದ್ರಲ್ಲ ಪೂಜೆ ಎಲ್ಲ ಹೇಗಾಯಿತು. ಆಮೇಲೆ ಪೂಜೆಯ ಬಗ್ಗೆ ಕೆಲವೊಬ್ಬರಿಗೆ ತಿಳಿದೇ ಇರುವಂತಹ ಮಾಹಿತಿ. ಆ್ಯಕ್ಚುಲಿ ನನ್ನ ಮಗನಿಗೆ ರಜಾ, ನಿನ್ನೆ ಫ್ರೈಡೇನೂ ರಜಾ, ಇವತ್ತು ಸ್ಯಾಟರ್ಡೆ, ಇವತ್ತೂ ರಜಾ. ಅದಕ್ಕೆ ಏನಾದರೂ ಒಂದು ತೀಟೆ ನೋಡಿ, ಏನಾದರೂ ಒಂದು ತೀಟೆ ತಿಟ್ಟೆ 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 ತಿಟ್ಟೆ, ಅಮ್ಮ ಅದು ಬಿಚ್ಕೊಡು, ಅಮ್ಮ ಇದು ಬಿಚ್ಕೊಡು ಅಂತ ಬರ್ತಾನೆ ಇರ್ತಾನೆ. ಅದ್ರ ಮೇಲೆ ಶೇಕ್ ಆಗುತ್ತೆ, ಹುಷಾರು. ಅವನು ಏನೇನೋ ಪ್ರಾಜೆಕ್ಟ್ ಅದು ಇದು ಮಾಡ್ತಾನೆ ಇರ್ತಾನೆ ಫ್ರೆಂಡ್ಸ್. ಆವಾಗಲೇ ತಾನೇ ಬಿಚ್ಕೊಟ್ಟಿದ್ದೀನಿ ಟೇಪು ನೋಡಿ, ಆವಾಗಲೇ ಕ್ಲೋಸ್ ಮಾಡಿದ್ದಾನೆ ನೋಡಿ. ತಗೊಳ ಹೋಗಿ, ಹುಷಾರು ಕಣೆ. ಆ್ಯಕ್ಚುಲಿ ನಾನು ಇದನ್ನ ಸೋಫಾ ಮೇಲೆ ಇಟ್ಟಿದ್ದೀನಿ, ಟ್ರೈಪೋಡ್ನ. ಆ ಶೇಕ್ ಆದರೆ ಮತ್ತು ಶೇಕ್ ಆಗ್ತಾ ಇರುತ್ತೆ ವೀಡಿಯೋ. ಆಮೇಲೆ ಕೆಲವೊಬ್ರು ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋತಾರೆ, ಮಕ್ಳಿರೋರಪ್ಪ ಮಗು ಏನೋ ಶೇಕ್ ಮಾಡಿರುತ್ತೆ ಅಂತ. ಬಟ್ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಅದಕ್ಕೆ ಅಂತಲೇ ಕಾಯ್ತಾ ಇರ್ತಾರೆ, ವಿಡಿಯೋ ನೋಡೋಕ್ಕಾಗಲ್ಲ, ಶೇಕ್ ಆಗ್ತಾ ಇರುತ್ತೆ ಹಾಗೆ ಹೀಗೆ ಅಂತ. ಗೈಸ್, ನಮ್ಮ ಜನಕ್ಕೆ ನಾವು ಎಷ್ಟೇ ಒಳ್ಳೇದು ಮಾಡಲಿ, ಒಳ್ಳೆಯದನ್ನು ಎಷ್ಟು ಮಾಡಿರ್ತೀವಲ್ಲ, ಒಳ್ಳೆಯದನ್ನು ನೆನೆಸ್ಕೊಳ್ಳೋದಕ್ಕಿಂತ ಏನೋ ಒಂದು ಸಣ್ಣ ತಪ್ಪು ಮಾಡಿರ್ತೀವಿ ಗೊತ್ತಾ, ಆ ತಪ್ಪೇ ಅವರಿಗೆ ಹೈಲೈಟ್ ಆಗಿ ಕಾಣಿಸುತ್ತೆ. ಕೇರ್ಫುಲ್ ಕಂದ ಪ್ಲೀಸ್, ಓಕೆನಾ. ಆ ತಪ್ಪು ಅವ್ರಿಗೆ ಹೈಲೈಟ್ ಆಗಿ ಕಾಣಿಸುತ್ತೆ. ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದೆ. ಅಲ್ಲ, ಬಳೆ ಅನ್ನೋ ಜಾಗದಲ್ಲಿ ಬಾಳೆ ಅಂತ. ಆ್ಯಕ್ಚುಲಿ ಕಂದ ಆಮೇಲೆ ಮಾಡೋ ಪ್ಲೀಸ್, ನಾನು ವೀಡಿಯೋ ರೆಕಾರ್ಡ್ ಮಾಡ್ತೀನಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ನಂಗೆ ಪರ್ಯಾಂತಿದ್ರೆ ಅದಕ್ಕೆ ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅವ್ನು ದೊಡ್ಡವನೇ, ಬಟ್ ಮೊದಲಾದರೂ ಅರ್ಥ ಮಾಡ್ಕೊತಾ ಇದ್ದ, ನಮ್ಮ ಮಮ್ಮಿ ವೀಡಿಯೋ ಮಾಡ್ತಾ ಇದ್ದಾರೆ ಪಾಪ ಅಂತ. ಇವಾಗೆಲ್ಲ ಆ ಸೀನೇ ಇಲ್ಲ ಅಲ್ವೇನಾ ತಾನೇ? ಹ್ಞೂ ಅಂತೆ ನೋಡಿ, ಅಲ್ಲ ಕಳ್ಳ ಮಗನೇ.
ಆ್ಯಕ್ಚುಲಿ ಹೇಳ್ತಾ ಇದ್ದೆ ಬಾಳೆ ಅಂತ ಹಾಕ್ಬಿಟ್ಟಿದ್ದೆ, ಬೇಕು ಅಂತಲೇ ಬಾಳೆ ಅಂತ ಹಾಕಿದೆ. ಬಿಕಾಸ್ ಎಷ್ಟು ಜನ ನನ್ನನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಆಮೇಲೆ ನಾನು ಹಾಕೋ ಟೈಟಲ್ ಆಗಲಿ ತಮ್ನೇಲ್ ಆಗಲಿ ಎಲ್ರಿಗೂ ರೀಚ್ ಆಗ್ತಾ ಇದೆಯಾ ಅನ್ನೋದನ್ನು ತಿಳ್ಕೊಬೇಕಿತ್ತು. ಬಟ್ ಅವರು ಒಬ್ಬರು ನನಗೆ ಕಮೆಂಟ್ ಮಾಡಿದ್ರು, ಅಕ್ಕ ಅದು ಬಾಳೆ ಅಲ್ಲ ಬಳೆ ಅಂತ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಬೇಕು ಅಂತಲೇ ನಾನು ಮಿಸ್ಟೇಕ್ ಮಾಡಿದ್ದಿದ್ದು. ಹಾಗಾದರೂ ಯಾರಾದರೂ ಕರೆಕ್ಷನ್ ಮಾಡ್ಬೋದಾ, ಕನ್ನಡಕ್ಕೆ ಬೆಲೆ ಕೊಡೋರು ಇದ್ದಾರಾ ಅಂತ. ಅದಕ್ಕೆ ಇನ್ನೊಬ್ರು ಕಮೆಂಟ್ ಮಾಡಿದ್ರು, ಅವರು ಅಕ್ಕ ನಾವು ಎಷ್ಟೇ ಮಾಡಿದ್ರೂ ಜನ ಸಣ್ಣ ಪುಟ್ಟ ತಪ್ಪು ಕಂಡುಹಿಡಿತಾರೆ ಅಂತ. ಹಿಡಿತಾರೆ ಹೌದು, ಆದರೆ ಕಂಡುಹಿಡಿತಾರೆ ಅನ್ನೋದಕ್ಕಾದರೂ ನಾವು ತಪ್ಪು ಮಾಡ್ದಿರಾ ಬದುಕಬೇಕು. ಸೊ ಅವ್ರಿಗೂ ನಾನು ಹಾರ್ಟನ್ನು ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸಿಸ್. ನಿಮ್ಮ ಕಮೆಂಟ್ ನಂಗೆ ನೋಡೋಕ್ಕೆ ತುಂಬ ಖುಷಿ. ಆಮೇಲೆ ಅವರು ಆಲ್ಮೋಸ್ಟ್ ವೀಡಿಯೋಸ್ಗೂ ತುಂಬ ವೀಡಿಯೋಸ್ ಕಮೆಂಟ್ ಮಾಡ್ತಾರೆ, ಒಳ್ಳೊಳ್ಳೆ ಕಮೆಂಟ್. ಥ್ಯಾಂಕ್ ಯು ಸೋ ಮಚ್ ಸಿಸ್. ಆ್ಯಂಡ್ ಆಗಲೇ ಹೇಳ್ದಾಗೇ ಜನ ನಾವು 100 ಒಳ್ಳೆ ಕೆಲಸ ಮಾಡಲಿ ಆಯಿತಾ. ಎಕ್ಸಾಂಪಲ್ಗೂ ಹೇಳ್ಬಿಡ್ತೀನಿ ಕೇಳಿ. ಇವಾಗ ಅವ್ರೇನೋ ಕಷ್ಟದಲ್ಲಿರ್ತಾರೆ, ಬಂದು ಅಕ್ಕ ಒಂದು 500 ರೂಪಾಯಿ ಬೇಕು ಕೊಡ್ತೀರಾ ಅಂತ ತೊಗೊಂಡೋಗ್ತಾರೆ. ಇನ್ನೊಂದು ಸತಿ ಬರ್ತಾರೆ ತೊಗೊಂಡೋಗ್ತಾರೆ, ಆಮೇಲೆ ಒಂದು 200-300 ವಾಪಸ್ ಕೊಟ್ಟಿರ್ತಾರೆ ಆಯಿತಾ. ಇವಾಗ ನಾವು ಎಷ್ಟು ಸತಿ ಅವ್ರಿಗೆ ದುಡ್ಡು ಕೊಟ್ಟಿದ್ದೀವಿ, 500-1000 ಲೆಕ್ಕನೇ ಇರೋದಿಲ್ಲ. ಆದರೆ ಒಂದು ಸತಿ ಬಂದು ಮತ್ತೆ ಕೇಳ್ತಾರೆ, ಅಯ್ಯೋ ಅರ್ಜೆಂಟು ನಂಗೊಂದು 200 ರೂಪಾಯಿ ಇದ್ದರೆ ಕೊಡು ಅಂತ. ಅವಾಗ ನಮ್ಮ ಹತ್ರ ಇರೋದಿಲ್ಲ ಆಯಿತಾ. ನಾವೇನು ಮಾಡ್ತೀವಿ, ಅಯ್ಯೋ ನನ್ನ ಹತ್ರ ಇಲ್ಲ ಅಂತ. ಸೆಕೆಂಡ್ ಮೂಮೆಂಟಲ್ಲೇ ನೀವು ಅವ್ರಿಗೆ ಶತ್ರು ಆಗ್ಬಿಡ್ತೀರ. ನೋಡು ಅವಳ ಹತ್ರ ದುಡ್ಡು ಇಟ್ಕೊಂಡು 200 ರೂಪಾಯಿ ಕೂಡ ಕಳ್ತಾಳೆ. ಹೀಗೆ ಜನ, ನೀವು ಎಷ್ಟೇ ಒಳ್ಳೇದು ಮಾಡಲಿ ನೆನೆಸ್ಕೊಳ್ಳೋದಿಲ್ಲ. ನೀವೊಂದು ಸಣ್ಣ ತಪ್ಪು ಮಾಡಿ ಅದನ್ನು ಬೆರಳೆತ್ತಿ ತೋರ್ಸೋಕ್ಕೆ ತುಂಬ ಜನ ಇರ್ತಾರೆ ಅಲ್ವಾ. ಆಮೇಲೆ ಇನ್ನೊಂದು, ಇವತ್ತು ಪೂಜೆ ವಿಡಿಯೋ ಆಗಿರೋದ್ರಿಂದ ಪೂಜೆಯ ಮಾಹಿತಿ ನಾನು ಶೇರ್ ಮಾಡಿದ್ದೀನಿ. ಸೊ ದಯವಿಟ್ಟು ವಿಡಿಯೋ ನೋಡೋರು ಎಲ್ಲೂ ಸ್ಕಿಪ್ ಮಾಡಬೇಡಿ ಗೈಸ್. ಸೊ ಸ್ಕಿಪ್ ಮಾಡಿ ನೀವು ನೋಡೋದ್ರಿಂದ ನಾನು ಹೇಳಿರ್ತಕ್ಕಂತಹ ಮಾಹಿತಿನ ನೀವು ಸ್ಕಿಪ್ ಮಾಡಿಬಿಟ್ಟಿರ್ತೀರ. ಮತ್ತು ನೀವು ಅಕ್ಕ ತಮ್ಮನೇಲೆಲ್ಲ ಹಾಕಿರೋ ಮಾಹಿತಿನೇ ನೀವು ಕೊಟ್ಟಿಲ್ಲ ಅನ್ನೋ ಥರ ಕಮೆಂಟ್ ಮಾಡ್ತೀರಾ. ಸೊ ದಯವಿಟ್ಟು ಟೇಕ್ ಯುವರ್ ಓನ್ ಟೈಮ್ ಆ್ಯಂಡ್ ಫುಲ್ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ಇಷ್ಟೇನೆ. ಯಾಕಂದರೆ ಸಾಯಂಕಾಲ ಪೂಜೆ ಮಾಡಿ ನಂದು ನೀವು ಜಮ್ಸದು ಕ್ರಿಸ್ಟಲ್ದು ಬ್ರಾಸ್ಲೆಟ್ ನೋಡಿದ್ರಲ್ಲ, ಕಂದ ಪ್ಲೀಸ್ ಮಾ ಶಾಡೋ ಬರ್ತಾ ಇದೆ ನಿಂದು, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಪ್ಲೀಸ್ ಮಾ ಪ್ಲೀಸ್. ಸೊ ಕ್ರಿಸ್ಟಲ್ದು ಬ್ರಾಸ್ಲೆಟ್ ತರಿಸಿದ್ದೀನಿ, ಅದು ಪೂಜೆ ಮಾಡೋಕ್ಕೆ ಇಟ್ಟಿದ್ದೀನಿ ಆಯಿತಾ. ಪೂಜೆ ಮಾಡೋಕ್ಕಿಟ್ಟು ಒಂದು ಸ್ವಲ್ಪ ದೇವ್ರ ಮುಂದೆ ಇಡಬೇಕು. ನನ್ನ ಫ್ರೆಂಡ್ ಅನ್ನೋದಕ್ಕಿಂತ ನನ್ನ ಫ್ರೆಂಡ್ ಹತ್ರನೂ ಕೇಳಿದೆ, ಯಾರೆಲ್ಲ ಕ್ರಿಸ್ಟಲ್ ಬ್ರಾಸ್ಲೆಟ್ ಆ್ಯಂಡ್ ಚೈನ್ ಅದೆಲ್ಲ ಯಾರು ಯೂಸ್ ಮಾಡ್ತಾ ಇದ್ದಾರಲ್ಲ ಅವ್ರ ಹತ್ರ ಎಲ್ಲ ಕೇಳಿಕೊಂಡೆ ಅದನ್ನು ಹೇಗೆ ಯೂಸ್ ಮಾಡೋದು ಏನು ಅಂತ. ಆಮೇಲೆ ಗುರೂಜಿನೂ ಕೇಳಿದೆ. ಸೊ ಅವರು ಸ್ವಲ್ಪ ನಿಯಮಗಳನ್ನು ಶೇರ್ ಮಾಡಿದ್ದಾರೆ. ಯಾರಿಗಾದರೂ ಬೇಕು, ನಾವು ಕ್ರಿಸ್ಟಲ್ ತೊಗೊಂಡಿದ್ದೀವಿ, ಅದನ್ನು ಹೇಗೆ ಬಳಸೋದು ಗೊತ್ತಾಗ್ತಾ ಇಲ್ಲ, ನಾನ್ ವೆಜ್ ಊಟ ಮಾಡಬೇಕಾದ್ರೆ ಅದನ್ನು ಕೈಯಲ್ಲಿ ಹಾಕ್ಕೋಬೋದಾ, ಅಥವಾ ಪೀರಿಯಡ್ಸ್ ಆದಾಗ ಅದು ನಮ್ಮ ಕೈಯಲ್ಲಿ ಇರಬಹುದಾ, ಈ ರೀತಿ ಹಲವಾರು ಪ್ರಶ್ನೆಗಳು ಇರುತ್ತೆ. ಸೊ ಮೇ ಬಿ ನಿಮಗೆ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಇದ್ದರೆ ಯು ಕ್ಯಾನ್ ಕಾಮೆಂಟ್ ಬಿ, ಡೆಫಿನೆಟ್ಲಿ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ನಾನು ಇನ್ನೂ ವೇರ್ ಮಾಡಿಲ್ಲ, ಯಾವ ಕೈಗೆ ವೇರ್ ಮಾಡಬೇಕು, ಬಲಗೈಗ ಎಡಗೈಗ, ಅದನ್ನು ಸಹ ನಿಮ್ಗೆ ಬೇಕು ಅಂದರೆ ನಾನು ಶೇರ್ ಮಾಡ್ತೀನಿ. ಬಟ್ ನಾನು ಇನ್ನೂ ವೇರ್ ಮಾಡಿಲ್ಲ, ಬಿಕಾಸ್ ದೇವ್ರ ಮನೇಲಿ ಪೂಜೆ ಎಲ್ಲ ಮಾಡೋಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಆಲ್ಸೋ ದೇವ್ರ ಮನೆಗೆ ದೇವಸ್ಥಾನಕ್ಕೆಲ್ಲ ಹೋಗಿದ್ವಲ್ಲ, ಅಲ್ಲಿಂದ ತೀರ್ಥ ಎಲ್ಲನೂ ತಂದಿದ್ದೆ. ಸೊ ತೀರ್ಥನೂ ಪ್ರೋಕ್ಷಣೆ ಮಾಡಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಯೂಶ್ವಲಿ ನಾನು ಪೂಜೆ ಮಾಡಿದ್ಮೇಲೆ ದೇವ್ರ ಮನೆ ಕ್ಲೋಸ್ ಮಾಡ್ತೀನಿ, ಒಂದು 10 ನಿಮಿಷನಾದರೂ ಅಲ್ಲೇ ಇರಲಿ ಅಂತ ಹೇಳಿ. ಸೊ ಆ ಪೂಜೆ ವೈಬ್ಸ್ ಅದಕ್ಕೆ ಕ್ರಿಸ್ಟಲ್ಗೂ ಸ್ವಲ್ಪ ಸಾಂಬ್ರಾಣಿ ಅದೆಲ್ಲ ತಗಲಿ ಅಂತ ಹೇಳಿ ಅಲ್ಲೇ ಇಟ್ಟಿದ್ದೀನಿ. ಸೊ ನಾನು ಈಗಂತೂ ವೇರ್ ಮಾಡೋದಿಲ್ಲ. ಈವ್ನಿಂಗು ಗೋಧೂಳಿ ಲಗ್ನ ಗೈಸ್, ಮೊನ್ನೆ ಒಂದು ವಿಡಿಯೋ ಹಾಕ್ದಾಗ ಯಾರೋ ಒಬ್ರು ಗೋಧೂಳಿಗೂ ಬ್ರಾಹ್ಮಿ ಮುಹೂರ್ತಕ್ಕೂ ವ್ಯತ್ಯಾಸ ಗೊತ್ತಿಲ್ವ ಅಂತ ಹೇಳಿ ಕೇಳ್ತಾಯಿದ್ರು. ಅಕ್ಕ ನಿಮ್ಮಷ್ಟು ತಿಳ್ಕೊಂಡಿಲ್ಲ ಅಂದ್ರೂ ಭಗವಂತ ನನಗೊಂದಷ್ಟಾದರೂ ಕಲಿಸ್ಕೊಟ್ಟಿದ್ದಾನೆ. ಆ ಕಲ್ತ್ಕೊಂಡಿರೋದ್ರಲ್ಲೇ ಇವಾಗ ಇಷ್ಟೊಂದು ಜನಕ್ಕೆ ನಾನು ಕಲಿಸ್ತಾ ಇದ್ದೀನಿ. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್, ಓಕೆನಾ. ಸೊ ಬೆಳಗಿನ ಜಾವದ ಮುಹೂರ್ತವನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಸಾಯಂಕಾಲ ಗೋವುಗಳು ಮನೆಗೆ ಹೋಗುವ ಸಮಯವನ್ನು ಗೋಧೂಳಿ ಲಗ್ನ ಅಂತ ಕರಿತೀವಿ ಆಯಿತಾ. ಇದಕ್ಕಿಂತ ಇನ್ನೇನು ನಾನು ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಸೊ ಬಾಯ್ ಬಾಯ್, ಸಿ ಯು ಆನ್ ಮೈ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. ಆ್ಯಂಡ್ ಇವತ್ತು ಸ್ಯಾಟರ್ಡೆ. ನೆನ್ನೆ ವಿಡಿಯೋದಲ್ಲಿ ತುಂಬ ಜನ ಸ್ಯಾಲ್ರಿ ಬಂದಿದೆ ಅಲ್ವಾ, ಎಷ್ಟು ಬಂತು ಏನು ತಿಳಿಸ್ಕೊಡಿ ಅಂತ ಹೇಳಿದ್ದೀರಲ್ಲ, ಅದೇ ವಿಡಿಯೋನ ಈಗ ನಾನು ರೆಕಾರ್ಡ್ ಮಾಡ್ತೀನಿ. ಸೊ ಪರ್ಯಂತನ ಮಲಗಿಸಿ, ಯಾಕಂದರೆ ಅವನಿದ್ರೆ ನಂಗೆ ವಿಡಿಯೋ ಮಾಡೋಕ್ಕಾಗಲ್ಲ. ಆ್ಯಂಡ್ ಆಲ್ಸೋ ಇನ್ನೊಂದು ಹೆಂಗೆ ಗೊತ್ತಾ, ನನ್ನ ಕೈಯಲ್ಲಿ ಏನಾದರೂ ದುಡ್ಡು ನೋಡಿದ್ರೆ ಪರ್ಯಂತ ಅವ್ನು ಆಲ್ರೆಡಿ ನಂಗೆ ಅದು ಕೊಡಿಸು ಮಮ್ಮಿ ಇದು ಕೊಡಿಸು ಮಮ್ಮಿ ಅಂತ ಕೇಳ್ತಾನೆ. ಆಲ್ರೆಡಿ ನಂಗೆ ಅದು ಕೊಡಿಸು ಮಮ್ಮಿ ಇದು ಕೊಡಿಸು ಮಮ್ಮಿ ಅಂತ ಕೇಳ್ತಾನೆ. ಅದಕ್ಕೇ ನಾನು ಈಗ ವಿಡಿಯೋ ಮಾಡೋದಿಲ್ಲ. ಅವನ್ನ ಮಲಗಿಸಿ
ಆಮೇಲೆ ನಾನು ವಿಡಿಯೋನ ಮಾಡ್ತೀನಿ. ಎಷ್ಟು ಬಂದಿದೆ ಯೂಟ್ಯೂಬ್ ಸ್ಯಾಲ್ರಿ, ಓ ಮೈ ಗಾಡ್, ಅದ್ರಿಂದ ಏನು ತಗೋಬೇಕು ಅಂದ್ಕೊಂಡಿದ್ದೀನಿ. ಸೊ ಎಲ್ಲದನ್ನು ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಗೋಸ್ಕರ. ಹೇಳು, ವೆಯ್ಟ್ ಮಾಡ್ತಾ ಇರಿ. ವೈಟ್ ಮಾಡ್ತೀರಿ. ಸೊ ಎಲ್ರಿಗೂ ಹಾಯ್ ಮಾಡು. ಬಾಯ್ ಬಾಯ್. ಮಮ್ಮಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನಕನ ನೀನು ಶ್ಲೋಕ ಹೇಳ್ತೀಯಲ್ಲ, ಅದೆಲ್ಲ ಅವ್ರಿಗೆ ಇಷ್ಟ ಅಂತ ಹೇಳಮ್ಮ. ಯಾವುದು? ಪೂಜೆ ಹೇಳು ಪ್ಲೀಸ್ 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 ಪ್ಲೀಸ್. ಪೂಜೆ ರಾಘವೇಂದ್ರಾಯ ಸತ್ಯಧರ್ಮತಾಯ ಚ ಭಗತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಮೇಲೆ ಇದೊಂದು ಹೇಳು, ನಮಸ್ತೆಸ್ತು ಮಹಾಮಾಯಿ. ನಮಸ್ತೆ ಸಮಾಯ ಶ್ರೀಪೀಠೆ ಶ್ರೀಪೀಠೆ ಸುರಪೂಜಿತೆ. ಸುರಪೂಜಿತೆ ಹಾಂ. ಶಂಕರ ಚಕ್ರ ಚಕ್ರ ಗದಾಹಸ್ತೆ ಗದಾಹಸ್ತೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ನಮೋಸ್ತುತೆ. ನಮಸ್ತುತೆ. ಅನ್ನಪೂರ್ಣ ಹೇಳು. ಅನ್ನಪೂರ್ಣೇಶ್ವರ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಪ್ರಾಣವಲ್ಲವೇ ಜ್ಞಾನ. ಜ್ಞಾನ. ಅವ್ನಿಗೆಲ್ಲ ಬರುತ್ತೆ, ಇವಾಗ ನಿಮ್ಮ ಮುಂದೆ ಹೇಳಬೇಕಲ್ಲ, ಅದಕ್ಕೆ ನಾಚಿಕೆ 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 ನಾಚಿಕೆ. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಹಿಂಗೆ ಮಾಡಿ ಲಾಟ್ಸ್ ಆಫ್ ಲವ್ ಹೇಳು. ಬಾಯ್ ಬಾಯ್. Bye.